ಗಾಯ್ಸ್ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ಸಾಂಗ್ ಹಾಕಿದ್ದೀವಿ ಫಸ್ಟಿಗೆ. ಈ ಕೆಂಗೇರಿ ಬಸ್ ಟರ್ಮಿನಲ್ಲಿ ಜಾಸ್ತಿ ಕಳ್ಳರು ಇರ್ತಾರೆ ಗೈಸ್, ನೀವು ಹುಷಾರಾಗಿರ್ರಿ ಯಾವಾಗಾದ್ರೂ ಮೈಸೂರಿಗೆ ಹೋಗ್ಬೇಕಾದ್ರೆ. ಯಾಕಂದ್ರೆ ಹೋದ ವರ್ಷ ಇದೇ ಜಾಗದಲ್ಲಿ ನಾನು ಫೋನ್ ಕಳ್ಕೊಂಡಿದ್ದು. ಯಾರೋ ಮೆಟ್ರೋದಿಂದ ಬರ್ತಾ ಇದ್ದೆ, ನನ್ನ ಫೋನ್ ಸೆಕೆಂಡಲ್ಲಿ ಎತ್ಕೊಂಡ್ಬಿಟ್ಟಿದ್ರು ಯಾರು. ಅದಕ್ಕೆ ಸೊ ನೀವು ಹುಷಾರಾಗಿರಿ. ನಮ್ಮ ಫ್ರೆಂಡ್ ನೋಡಿ ಇವ್ನು ಅವನು ಚೆನ್ನಾಗಿ ಏನೋ ಇದು ಮಾಡ್ತಾವನೆ, ಇದು ತಗೊಳ್ರಿ ಅಂತ ಅವ್ನ ಹಿಂದೆ ಹೋಗ್ತಾವನೆ. ಗಾಯ್ಸ್ ನಾವು ಇವಾಗ ಕದಂಬ ವೆಜ್ಗೆ ಹೋಗ್ತಾ ಇದ್ದೀವಿ. ಕದಂಬ ವೆಜ್ಗೆ ಒಳಗಡೆ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಅನ್ಕೊಂಡ್ರ, ಇಲ್ಲ ನಾವು ವಾಶ್ರೂಮ್ ಹೋಗ್ತಾ ಇದ್ದೀವಿ. ಬಾಯ್. ಆ್ಯಪಲ್ ಬಡ್ಸ್ 8000 ಹೇಳಿದ್ನು, ಮತ್ತೆ 500 ಬಂದು, ಮತ್ತೆ ಲಾಸ್ಟ್ಗೆ 200 ಕೊಡು ಅಂತ ಹೇಳ್ತಾನೆ. ಲಾಸ್ಟ್ಗೆ ಸಿಗರೇಟ್ ಕೊಡ್ಸು ಅಂತ ಹೇಳಿದ್ರು. ಲಾಸ್ಟ್ ಸ್ಟಾಪ್ ಇನ್ನು ಮೈಸೂರೇ. ನಮಗೆ ಎಲ್ಲೂ ರೂಮೇ ಸಿಗ್ತಾ ಇಲ್ಲ. 4-5 ವಿಚಾರಣೆ ಮಾಡಿದ್ವಿ, ರೂಮೇ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು ನಾನು ಸೇರ್ಕೊಂಡು. ನೋಡ್ರಿ ಹುಡ್ಕೊಂಡು ಹೋಗ್ತಾ ಇದೀವಿ ರೋಡ್ ಮೇಲೆ. ಈ ಫುಡ್ ಸ್ಟ್ರೀಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಇಲ್ಲಿ ನಾವು ಬಂದಿರೋದು ಬ್ಯಾಂಬೋ ಚಿಕನ್, ವೆರೈಟೀಸ್ ಬ್ಯಾಂಬೋ ಬಿರಿಯಾನಿ ಅಂತ ಏನಾಗಿದೆ ನಮಗೆ ರೂಮ್ ಸರಿ ನೋಡ್ಬೋದಿವಿ. ಬ್ಯಾಂಬೋ ನೋಡಿ, ಬ್ಯಾಂಬೋ ತರ ಎಲ್ಲ ಇದೆ. ಬ್ಯಾಂಬೋ ಒಂದ್ಸಲ ಎಲ್ಲ ವೆರೈಟಿ ಚಿಕನ್, ಮಟನ್ ಎಲ್ಲ ಇರುತ್ತೆ ಇಲ್ಲಿ. ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಬ್ಯಾಂಬೋ ಚಿಕನ್ ಎಲ್ಲ ಮೇಲಿ ಹುಡುಗಿ ಸಖತ್ತಾಗಿರೋ ಹುಡುಗಿ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಹೌದು ಇದಾರೆ ಫಿಶಸ್ ಎಲ್ಲ ವೆರೈಟಿ ಫುಡ್ಸು. ಅದಕ್ಕೆ ಮೇ ಬಿ ಇದು ಮೈಸೂರಿನ ಫುಡ್ಸ್. ಗುಡ್ ಮಾರ್ನಿಂಗ್ ಮೈಸೂರು. ಹಾಯ್ ಗಾಯ್ಸ್, ನಾ ಇವತ್ತು ನೈಟ್ ರೂಮ್ ತಗೊಂಡಿದ್ದೀವಿ. ನನ್ಗಂತೂ ಈ ರೋಡ್ ನೋಡ್ತಾ ಇದ್ರೆ ಈಗ ರೆಡಿ ನಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಅಷ್ಟೇ ಅಪ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಂಪ್ಸ್ ಬಂದಾಗ ಅವಾಗ ತಿಳಿಬೇಕು ಅಷ್ಟೇ. ಇವಾಗ ಹೋಗ್ತಾ ಇದ್ದೇವೆ ಟೆಂಪಲ್ 6 ಗಂಟೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಅದೇ ಪಾಕಿಸ್ತಾನಿಂದ ಬಂದ್ಬಿಟ್ಟವ್ರೆ. ಅವಾಗ ಅಡೆತಡೆಗಳು ಇರುತ್ತೆ ಬ್ಲಾಗ್ ಅಲ್ಲಿ. ಈ ತರ ಏನು ಮಾಡಕ್ಕಾಗಲ್ಲ. ಬೆಳಗ್ಗೆ ಎಲ್ಲಾರು 6:30 ಎದ್ದೋಳೋಣ ಅಂತ ಅಂದ್ಬಿಟ್ಟು ಒಂದ್ 4 ಜನ ಬಿತ್ಕೊಂಡೇ ಇದ್ರು 8 ಗಂಟೆ ಆದ್ರೂ. ಅದಾದ್ಮೇಲೆ 9 ಗಂಟೆ ಆಯ್ತು, ಇನ್ನು ಕರ್ಕೊಂಡೋಗಿಲ್ಲ ಅನ್ನೋರು ಇದಾರೆ. ಅದ್ರ ಜೊತೆಲಿ ಪಕ್ಕದಲ್ಲೇ ಕುತ್ಕೊಂಡವನೆ, ಕ್ಯಾಮ್ರಾ ಆ ಕಡೆ ಇದು ಮಾಡ್ರು. ಇವನೇ ಆಮೇಲೆ ಅದೊಂದು ಏನು ಕ್ಯಾಮ್ರಾಮನ್ ಪಕ್ಕನೂ ಒಬ್ಬ ಇದ್ದಾನೆ ಆ ಕಡೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಬಾಯ್ಸ್ ಎಲ್ಲ ಸೇರ್ಕೊಂಡು. ಲೆಫ್ಟ್ ತಗೊಂಡ್ರೆ ಚಾಮುಂಡಿ ಬೆಟ್ಟ, ರೈಟ್ ತಗೊಂಡ್ರೆ ಮೈಸೂರು ಪ್ಯಾಲೇಸ್ ಬಸ್ ಸ್ಟ್ಯಾಂಡ್. ಓಕೆ, ಬಸ್ ಸ್ಟ್ಯಾಂಡ್. ಸೊ ಅಂತೂ ಇಂತೂ ಒಂದು 4 ತಿಂಗಳು 5 ತಿಂಗಳಾದ್ಮೇಲೆ ಬಾಯ್ಸ್ ಜೊತೆ ಟ್ರಿಪ್ಪು ಫಸ್ಟ್ ಟೈಮ್ ಕಾರಲ್ಲಿ. ನೋಡೋಣ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅನ್ಕೊಂಡಿದೀನಿ. ಆಗುತ್ತೆ ಅಂತ ಹೋಪ್ಫುಲಿ. ಬಟ್ ಇವನ್ ಜೊತೆ ಎಲ್ಲ ಚಾನ್ಸೇ ಇಲ್ಲ. ಇವ್ರು ಆಡೋ ಆಟಗಳಿಗೆ ಪಾಪ ನಮ್ಮ ಅಕೌಂಟ್ ಮ್ಯಾನೇಜರ್ HOD ಸಂತೋಷ್ ಅವರು ತಲೆ ಕೆರ್ಕೊಂಡು ರಾತ್ರಿ ತಿಂದ್ಬಿಟ್ಟು ನಿಮ್ ಸವಾಸ ಬೇಡ ಅಂತ ಮಲ್ಕೊಂಬಿಟ್ಟು ಬಂದಂಗ ಆಗ್ತಾ ಇದೆ. ಬಿಟ್ಬಿಡ್ರಪ್ಪ ನಮ್ಮನ್ನ. ಅಯ್ಯೋ, ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕುಡ್ಕಬಾರ್ದ. ಬಿಟ್ಬಿಡ್ರ ನಿಮ್ಮನೆ ಇದ್ರು. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಬ್ರೋ ತಿನ್ಬಿಟ್ಟು ಮಲ್ಕೊಂಡು ಇವನು ಎಲ್ಲಿ ನೋಡಿದ್ರು ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ಕಡೆ ತಲೆ ಹಾಕ್ತಾನೆ. ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಎಲ್ಲ ಬಿಟ್ಟು ಯಾವುದೇ ಕೆಲ್ಸದಲ್ಲಿ ಇದ್ರು ಫಸ್ಟ್ ಮೇನ್ ಏನಂತ ಕೆಲಸ ಅಂದ್ರೆ ಒಂದು ಪ್ರಸಾದ ತಿನ್ನೋ ಕೆಲಸ. ಕಪಲ್ಸು ಹೆಂಗೆ ಹೋದ್ರು ಪರವಾಗಿಲ್ಲ, ಹೆಲ್ಮೆಟ್ ಹಾಕೊಂಡು ಹೋಗಿ, ಸೇಫ್ಟಿ ಇಲ್ಲ ಫಸ್ಟ್.
ಲೋಪರ್ ನನ್ನ ಮಗ ಸೇಫ್ಟಿ ಯೂಸ್ ಮಾಡಲಿ. ಅದೇ ಅಲ್ಲಲ್ಲ ಆ ಹುಡುಗಿಗೆ ತಲೆಗೆ ಹೆಲ್ಮೆಟ್ ಹಾಕಕ್ಕೆ ಹೇಳಿ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಸೇಫ್ಟಿ ಯೂಸ್ ಮಾಡ್ರಿ. ಸೇಫ್ಟಿ ಯೂಸ್ ಮಾಡ್ರಿ. ಅಲ್ಲ ತಲೆಗೆ ಹೆಲ್ಮೆಟ್. ಅದೇ ಇಂಥವ್ರು ಇರ್ತಾರೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋರು. ನಾವು ಯಾವಾಗ್ಲೂ ಸಿಂಗಲ್ ಮೀನಿಂಗ್, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ನಾವು ಮಾತಾಡ್ತಾ ಇರೋದು, ಪಬ್ಲಿಕ್ ಅಲ್ಲಿ ಪೋಸ್ಟ್ ಆಗುತ್ತೆ. ನಾವು ಗೊತ್ತಲ್ಲ ಒಳ್ಳೆ ಹುಡುಗರು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಶಿಷ್ಯ ಮಿಸ್ ಆಗ್ಬಿಟ್ಟ. ಒಬ್ಬ ಬರ್ಬೇಕಿತ್ತು ಪುನೀತ್ ಅಂತ ಅಂದ್ಬಿಟ್ಟು ಅವ್ನು ಮಿಸ್ ಆಗ್ಬಿಟ್ಟ. ಪುನೀತ್ ತಾನೆ ಅವನ ಹೆಸರು. ನೋಡ್ರಿ ವಿಡಿಯೋ ಕಾಲ್ ಮಾಡಿದ್ದಾರೆ ನೋಡ್ರಿ. ಅವ್ನ್ ಬರ್ಬೇಕಿತ್ತು ಪಾಪ, ಎಕ್ಸಾಮ್ಸ್ ಇರೋದ್ರಿಂದ ಬರಕ್ ಆಗ್ಲಿಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಚಾಮುಂಡಿ ಬೆಟ್ಟ ಎಂಟ್ರೆನ್ಸ್ ಆದ್ವಿ. ಇವಾಗ ಫುಲ್ ಘಾಟ್ ಸೆಕ್ಷನ್ ಅನ್ಸುತ್ತೆ. ಇಲ್ಲ ನೋಡಿ ಗಾಯ್ಸ್, ಕಲ್ಯಾಣಿ ಏನಾದ್ರು ಸ್ನಾನ ಮಾಡ್ಬೇಕಂದ್ರೆ ಐಫಿಲ್ ಟವರ್ ಅಲ್ಲ ಮೈಸೂರು ಟವರ್ ನೋಡ್ಬೋದು ನೀವು. ಆ ಕಡೆ ನೋಡ್ಸೋ, ಆ ಕಡೆ ಅದು ಬಂದು 200 ಟಿಕೆಟು. ಈ ಕಡೆ ನೋಡಿ ಫ್ರೀ ದರ್ಶನ ಬಂದು ನೋಡ್ರಿ ಅಲ್ಲಿವರೆಗೂ ಕ್ಯೂ ಐತೆ, ನಾವು ಇವಾಗ ಬಂದಿದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಕ್ಕ ಇಷ್ಟು? ಇವತ್ತು ಭಾನುವಾರ, ಎಲ್ಲ ಕಡೆ ರಜಾ, ಅದಕ್ಕೆ ಮಾತಾಡಿ ನೋಡಕ್ಕೆ ಹಿಂಗೆ ಬಂದಿದ್ದಾರೆ. ನೋಡಿ ಫುಲ್ಲು ಜನಸಾಗರ. 200 ರೂಪಾಯಲ್ಲಿ ಈ ಪಾರ್ಟಿ ಜನ ಅಂತಂದರೆ, ಇನ್ನು ಫ್ರೀ ದರ್ಶನ ಆಗಲಿ, ಇನ್ನು 50 ರೂಪಾಯಿ ದರ್ಶನ ಆಗಲಿ, ಇನ್ನೆಷ್ಟು ಇದಾಗ್ಬೋದು, ಟೈಮ್ ಹಿಡಿಬೋದು. ಫ್ರೀ ದರ್ಶನ ಬಂದು 3 ಅವರ್ ದರ್ಶನ ಅಂತೆ. 200 ರೂಪಾಯಿ ದರ್ಶನ ಬಂದು 1 ಅವರ್ ಅಂತಂದವ್ರೆ. 15 ನಿಮಿಷದಿಂದ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ. ಅದಾದ್ಮೇಲೆ ಕ್ಯಾಮ್ರಾಮನ್ ಈ ಕಡೆ ಫೋಕಸ್ ಮಾಡಿ. ಈ ಅಂಕಲ್ ಬರ್ತಾರೆ, 1-2-3 ಗೇಟ್ ಓಪನ್ ಮಾಡ್ತಾರೆ, ಒಂದು 15 ಜನ ಬಿಡ್ತಾರೆ, ಮತ್ತೆ ಲಾಕ್ ಹಾಕೊಂತಾರೆ. ಇವಾಗ ಗೇಟ್ ಎಗರ್ಕೊಂಡು ಹೋಗ್ತವ್ರೆ ಆ ಕಡೆ. ಆಮೇಲೆ ಅಣ್ಣ ಬಂಟೋಸು ನಮ್ಮ ಯುವ ಸಂಘದ ಅಧ್ಯಕ್ಷರು ಧನುಷ್. ಯಾವುದೋ ಕುಂಬಾರ ಬೀದಿ KR ಪುರಂ ಕೃಷ್ಣರಾಜಪುರ, ಕರೆಕ್ಟ್ ಅಲ್ಲ? ಕೃಷ್ಣರಾಜಪುರ ಯುವಕರ ಸಂಘ ಅಧ್ಯಕ್ಷರು. ಹೋಗಲಿ, ಮೈಸೂರಿನ ಗಾರ್ಡ್ ನಮ್ಮ ಒಳಗಡೆ ಬಿಟ್ಟಿದ್ದಾರೆ. ಟಿಕೆಟ್ ತಗೊಂಡು ನಾವು ಒಳಗಡೆ ಬರ್ತಾ ಇದೀವಿ. ನೋಡ್ರಿ ಮುಂದೆ ಆ ಕಡೆ ಎಲ್ಲ ಜನ ಫುಲ್ ತುಂಬ್ಕೊಂಡವ್ರೆ. ಆಮೇಲೆ ಇದು 200 ರೂಪಾಯಿ ಟಿಕೆಟ್ ತೊಗೊಂಡ್ರೆ 5 ಜನ ತೊಗೊಂಡ್ವಿ. 200 ರೂಪಾಯಿ ಟಿಕೆಟು 2 ಲಡ್ಡು ಕೊಡ್ತಾರೆ. 2 ಬಾಯಿಗೆ ಎಲ್ಲರಿಗೂ 2 ಬಾಯಿಗೆ ಲಡ್ಡು ಬಿತ್ತು. 1 ಲಡ್ಡು ನಾವು ತಿಂತೀವಿ, ಇನ್ನೊಂದು ಮನೆಗೆ ಎತ್ಕೊಂಡು ಹೋಗ್ತೀವಿ. ದೇವ್ರ ಕೃಪೆ ಅವ್ರಿಗೂ ಇರಲಿ ಅಂತ ಅಂದ್ಬಿಟ್ಟು ಹಾರೈಸ್ಕೊಂಡು ಹೋಗೋದು. ಲೈನ್ ನೋಡಿ, ಈ ಕಡೆ ಲೈನ್ ನೋಡಿ. ಫುಲ್ಲು ಜನಸಾಗರ ಇವತ್ತು. Oh my God. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಸುಂದರವಾದ ಮೈಸೂರು ನಗರ. ಒಬ್ಬಳೇ.